ನಮ್ಮಲ್ಲಿ ಬಹುತೇಕ ಮಂದಿ ಜೊತೆಗೊಂದು ಪ್ಲಾಸ್ಟಿಕ್ ಬಾಟಲ್ ಇಟ್ಕೊಂಡು ಅದರಲ್ಲೇ ನೀರು ಕುಡಿಯುವ ಅಭ್ಯಾಸ ಹೊಂದಿರ್ತೇವೆ. ಆದ್ರೆ ಇದು ಎಷ್ಟು ಅಪಾಯಕಾರಿ ಎನ್ನುವ ಅರಿವೇ ನಮಗಿಲ್ಲ. ಪ್ಲಾಸ್ಟಿಕ್ ಬಾಟಲ್ನಲ್ಲಿ 1 ಲೀಟರ್ ನೀರು ಕುಡಿದ್ರೆ ನೀರಿನ ಜೊತೆಗೆ ಬರೋಬ್ಬರಿ 2,40,000 ಪ್ಲಾಸ್ಟಿಕ್ ಸೂಕ್ಷ್ಮ ಕಣಗಳು ನಮ್ಮ ದೇಹ ಸೇರ್ತವಂತೆ. ಇಂಥದ್ದೊಂದು ಬೆಚ್ಚಿ ಬೀಳಿಸುವ ಸತ್ಯವನ್ನ ಅಧ್ಯಯನಕಾರರು ಬಹಿರಂಗಪಡಿಸಿದ್ದು, ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಾಟಲ್ ನೀರು ಸುರಕ್ಷಿತವೆಂದು ಅದನ್ನೇ ಕುಡಿತಾ ಇದ್ದೀರಾ? ನೀವು ಕುಡಿದ ಒಂದೆರಡು ಗುಟುಕುಗಳಲ್ಲಿ ಸಾವಿರಾರು ಪ್ಲಾಸ್ಟಿಕ್ ಕಣಗಳನ್ನ ನುಂಗಿರ್ತೀರಿ. ಹೀಗೆಂದು ವಾಷಿಂಗ್ಟನ್ನ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ತಿಳಿಸಿದೆ. ಹೌದು, ಬಾಟಲ್ ನೀರಿನಲ್ಲಿ ಪ್ಲಾಸ್ಟಿಕ್ ಕಣಗಳಿರುತ್ತವೆ ಎಂಬುದು ಹೊಸ ವಿಷಯ ಏನಲ್ಲ. ಆದರೆ ಈ ಮೊದಲು ಅಂದಾಜಿಸಿದ ಪ್ರಮಾಣಕ್ಕಿಂತಲೂ 100 ಪಟ್ಟು ಹೆಚ್ಚಿರುತ್ತೆ ಎಂದು ಹೊಸ ಅಧ್ಯಯನ ತಿಳಿಸಿದೆ. ವಿಜ್ಞಾನಿಗಳು 1 ಲೀಟರ್ ನೀರಿನಲ್ಲಿ ಸರಿಸುಮಾರು 2,40,000 ಕಣಗಳನ್ನ ಪತ್ತೆ ಹಚ್ಚಿದ್ದಾರೆ. ಇವೆಲ್ಲವೂ ಜನಪ್ರಿಯ ಬ್ರ್ಯಾಂಡ್ನ ಬಾಟಲ್ ನೀರಿನ ಮಾದರಿಗಳೇ ಆಗಿದ್ವು ಅನ್ನೋದು ಗಮನಾರ್ಹ. ನೀರಿನಲ್ಲಿ ಕಂಡುಬರುವ ಪ್ಲಾಸ್ಟಿಕ್ ಕಣಗಳು ಆರೋಗ್ಯಕ್ಕೆ ಮಾರಕವಾಗಬಹುದು ಎಂದು ಈ ಹಿಂದೆಯೇ ಅಂದಾಜಿಸಲಾಗಿತ್ತು. ಆದರೆ ಈ ಹಿಂದಿನ ಅಂದಾಜುಗಿಂತ 10 ರಿಂದ 100 ಪಟ್ಟು ಹೆಚ್ಚು ಹಾನಿಕರವಾಗಿದೆ ಎಂದು ಹೊಸ ಅಧ್ಯಯನ ತಿಳಿಸುತ್ತೆ. ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಎಂಬುದರ ಕುರಿತು ವಿಸ್ತೃತ ಅಧ್ಯಯನ ಕೈಗೊಳ್ಳಲಾಗ್ತಾ ಇದೆ. ಒಂದು ವೇಳೆ ಬಾಟಲ್ ನೀರಿನಲ್ಲಿರುವ ಈ ನ್ಯಾನೋ ಕಣಗಳ ಕುರಿತು ಆತಂಕವಿದ್ದರೆ ಪರ್ಯಾಯವಾಗಿ ನಲ್ಲಿ ನೀರನ್ನ ಕುಡಿಯುವುದು ಉತ್ತಮ ಎಂದು ಈ ಸಂಶೋಧನೆಯನ್ನ ಕೈಗೊಂಡಿರುವ ವಿಜ್ಞಾನಿಗಳ ತಂಡದ ಬಿಯಾನ್ ಯಾನ್ ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯೋದಕ್ಕೆ ಬಾಟಲ್ ನೀರು ಅಲ್ಲದೆ ಬೇರೆ ಆಯ್ಕೆ ಇಲ್ಲ ಎಂಬಂತಹ ಸಂದರ್ಭದಲ್ಲಿ ನೀರು ಕುಡಿಯದೆ ನಿರ್ಜಲೀಕರಣಕ್ಕೆ ಒಳಗಾಗುವುದಕ್ಕಿಂತ ಬಾಟಲಿ ನೀರನ್ನ ಕುಡಿಯಿರಿ. ನೀರು ಕುಡಿಯದೇ ಇರುವುದು ಇಂಥ ನೀರು ಕುಡಿಯೋದಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಎಂದು ಅವರು ಎಚ್ಚರಿಸಿದ್ದಾರೆ. ಪ್ಲಾಸ್ಟಿಕ್ನ ಈ ಅತಿ ಸಣ್ಣ ಕಣಗಳು ಎಲ್ಲೆಡೆಯೂ ಹರಡುತ್ತೆ. ದೊಡ್ಡ ಪ್ಲಾಸ್ಟಿಕ್ನಿಂದ ಹೊರಹೊಮ್ಮುವ ಈ ಕಣಗಳು ಪರಿಸರದಲ್ಲಿ ಎಲ್ಲೆಡೆ ಕಂಡುಬರುತ್ತೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಆರಂಭಿಸಿ ಎತ್ತರದ ಗಿರಿ ಶಿಖರಗಳಲ್ಲಿಯೂ ಈ ಸೂಕ್ಷ್ಮಾತಿ ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳು ಕಂಡುಬರುತ್ತೆ. ಈ ಕಾರಣದಿಂದಲೇ ನಾವು ಸೇವಿಸುವ ನೀರು ಮತ್ತು ಆಹಾರದಲ್ಲಿ ಕಣಗಳು ಸೇರ್ಪಡೆಯಾಗಿದೆ. ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು 1 ಮೈಕ್ರೋಮೀಟರ್ಗಿಂತಲೂ ಚಿಕ್ಕದಾಗಿರುತ್ತೆ. ಹಾಗಾಗಿಯೇ ನಮ್ಮ ಜೀರ್ಣಾಂಗ, ಶ್ವಾಸಕೋಶಗಳ ಮೂಲಕ ಹಾದು ಹೋಗುತ್ತೆ. ನಂತರ ನೇರವಾಗಿ ನಮ್ಮ ರಕ್ತನಾಳಗಳನ್ನ ಪ್ರವೇಶಿಸುತ್ತೆ. ಮುಂದಿನ ಹಂತವೇ ನಮ್ಮ ಮಿದುಳು ಮತ್ತು ಹೃದಯ. ಇನ್ನು ಜನಿಸದ ಮಕ್ಕಳ ಪ್ಲಾಸೆಂಟಾವನ್ನ ಸಹ ಈ ಕಣಗಳು ಪ್ರವೇಶಿಸಬಹುದಾಗಿದೆ. ಹೀಗೆ ಈ ಕಣಗಳು ದೇಹವನ್ನ ಸೇರೋದ್ರಿಂದ ಆಗುವ ಪರಿಣಾಮಗಳ ಕುರಿತು ತುಂಬಾ ಕಡಿಮೆ ಅಧ್ಯಯನವಾಗಿದೆ. ಈಗ ಲಭ್ಯ ಇರುವ ಮಾಹಿತಿಯ ಪ್ರಕಾರ ಮಾನವನ ದೇಹದ ಮೇಲೆ ಅಡ್ಡ ಪರಿಣಾಮಗಳು ಕಂಡುಬಂದಿದೆ. ಸಂತಾನೋತ್ಪತ್ತಿ ಮತ್ತು ಜೀರ್ಣ ಹಾಗೂ ವಾತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚು. ಬಾಟಲ್ ನೀರಿನಲ್ಲಿ ಈ ಕಣಗಳ ಇರುವಿಕೆಯನ್ನ ಪತ್ತೆ ಮಾಡುವುದಕ್ಕೆ ಸ್ಟಿಮ್ಯುಲೇಟೆಡ್ ರಾಮನ್ ಸ್ಕ್ಯಾಟರಿಂಗ್ ಮೈಕ್ರೋಸ್ಕೋಪಿ ಎಂಬ ವಿಧಾನವನ್ನ ತಂಡ ಅನುಸರಿಸಿದೆ. ಈ ಅಧ್ಯಯನ ತಂಡದ ವಿಜ್ಞಾನಿಯೊಬ್ಬರು ಈ ವಿಧಾನವನ್ನ ಕಂಡುಹಿಡಿದಿದ್ದಾರೆ. ಈ ವಿಧಾನದಲ್ಲಿ 2 ಲೇಸರ್ಗಳ ಮೂಲಕ ನಿರ್ದಿಷ್ಟವಾದ ಕಣಗಳನ್ನ ಪತ್ತೆ ಮಾಡಲಾಗುತ್ತೆ. ಕಂಪ್ಯೂಟರ್ ಆಲ್ಗೋರಿದಮ್ ಮೂಲಕ ಪ್ಲಾಸ್ಟಿಕ್ ಕಣಗಳ ಪ್ರಮಾಣವನ್ನ ಪತ್ತೆ ಮಾಡಲಾಗಿದೆ. 3 ಜನಪ್ರಿಯ ಬ್ರ್ಯಾಂಡ್ಗಳ ನೀರನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಯಾವ ಬ್ರ್ಯಾಂಡ್ ಎಂಬುದನ್ನ ಅವರು ಬಹಿರಂಗಪಡಿಸಲು ಒಪ್ಪಿಲ್ಲ. ಎಲ್ಲ ಬಾಟಲ್ನ ನೀರಿನಲ್ಲಿಯೂ ಪ್ಲಾಸ್ಟಿಕ್ ಕಣಗಳು ಇರುತ್ತವೆ. ಕೇವಲ 3 ಬ್ರ್ಯಾಂಡ್ಗಳ ಹೆಸರು ಹೇಳುವುದು ಸಮಂಜಸವಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಪ್ರತಿ ಲೀಟರ್ ನೀರಿನಲ್ಲಿ 1,10,000 ದಿಂದ 3,70,000 ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಪತ್ತೆಯಾಗಿದೆ. 90% ಈ ಕಣಗಳಿದ್ರೆ ಉಳಿದವು ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳಾಗಿದೆ. ನೀರು ಶುದ್ಧೀಕರಿಸಲು ಬಳಸುವ ಫಿಲ್ಟರ್ನಿಂದ ಬಂದಿರಬಹುದಾದ ನೈಲಾನ್ ಕಣಗಳೇ ಹೆಚ್ಚಾಗಿದೆ ಅಂತ ವಿವರಿಸಿದ್ದಾರೆ. ಇದಲ್ಲದೆ ಬಾಟಲ್ಗಳನ್ನ ತಯಾರಿಸುವ ಪಿಇಟಿ ಕಣಗಳು ಕೂಡ ಕಂಡುಬಂದಿದೆ. ಬಾಟಲ್ ಅನ್ನು ತೆರೆದಾಗ, ಮುಚ್ಚಿದಾಗ ಹಾಗೂ ಕೆಲವೊಮ್ಮೆ ಅಮುಕಿದಾಗ ಪ್ಲಾಸ್ಟಿಕ್ ಕಣಗಳು ನೀರಿನೊಂದಿಗೆ ಬೆರೆತಿವೆ ಎಂದು ಅವರು ತಿಳಿಸಿದ್ದಾರೆ. ಹೀಗಾಗಿ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿಯುವ ಬದಲಿಗೆ ಆರೋಗ್ಯಕರ ಪರ್ಯಾಯ ಆಯ್ಕೆಗಳನ್ನು ಯೋಚಿಸುವುದು ಉತ್ತಮ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.